ಮಾಡೋಣ, ನೀವು ಹೇಳಿದ್ರಿ ನನ್ನ ಪ್ರಕಾರ ನಾನೇ ಬಿಗ್ ಬಾಸ್ ವಿನ್ ಆಗಬೇಕಾಗಿತ್ತು, ಬೇರೆ ಯಾರು ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ವೋಟಿಂಗ್ ನಿಮಗಿಂತ ಜಾಸ್ತಿ ಯಾರಿಗಾದ್ರೂ ಬಂದೇ ಬಂದಿರುತ್ತೆ ಮೇ ಬಿ. ಈಗ ಗಿಲ್ಲಿ ಕ್ರೇಜ್ ತುಂಬಾ ಇದೆ. ಸೊ ಅವರು ವಿನ್ ಆಗೋ ಅವರಿಗೂ ಒಂದು ಚಾನ್ಸ್ ಇರುತ್ತೆ ಅಲ್ವಾ ಅಂತ. ಇರುತ್ತೆ ಮೇಡಮ್. ನನ್ನ ಪ್ರಕಾರ ವಿನ್ ಆಗಬೇಕಾಗಿದ್ದು ನಾನೇ ಅಲ್ಲಿ. ನಾ ಯಾರಿಗೇನು ಕಡಿಮೆ ಇದ್ರಿಕಿಲ್ಲ. ಎಲ್ಲ ಫಿಸಿಕಲ್ ಸ್ಟಾರ್ಸ್ದಾಗೂ ಎಸ್ಸಿದ್ನಿ. ಪ್ರತಿಯೊಂದು ಮನಿ ಹಿಡ್ಕೊಂಡು ಒಂದೆಲ್ಲ ಅಲ್ಲಿ ಬಿಗ್ ಬಾಸ್ಗೆ ಏನು ಬೇಕು ಅದನ್ನೆಲ್ಲ ಎಲ್ಲರೂ ನೋಡಿ ಬಂದು ಕಲ್ಕೊಂಡಾರು. ನಾ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ಕಲ್ಕೊಂಡು ಅವ್ರಿಗೆ ಫೈಟ್ ಮಾಡಾಕತ್ತೀನಿ. ನನಗೆ ಹೆಮ್ಮೆ ಐತದ. ಮತ್ತು ಇನ್ನು ವೋಟಿಂಗ್ ಅಂತ ಬಂದ್ರೆ ನನಗೆ ಹೈಯೆಸ್ಟ್ ಬಿದ್ದಾವತ್ತ ನಾ ಅನ್ಕೋತನು. ಅಲ್ಲಿ ವಿನ್ನರ್ ಆಗೋದು ನಾನು ಅಂತ ನಾ ಭಾವಿಸ್ತನು. ಯಾಕಂದ್ರೆ ನನಗೆಲ್ಲ ಥರ ನಂಗೆ ಟ್ಯಾಲೆಂಟ್ ಇತ್ತು. ಇನ್ನು ಮುಂದೆ ನಾ ಗೇಮ್ ಇನ್ನು ಹೆಂಗೆ ಆಡಬೇಕು ಅನ್ನೋದು ನನ್ನ ಆತ್ಮಸಾಕ್ಷಿ, ನನಗೆ ಆತ್ಮಕ್ಕೂ ಗೊತ್ತು. ಇನ್ನು ಆಡಿ ತೋರಿಸ್ಬೇಕು ಹಠ ಹೊಂದಿದ್ರೆ ನನಗಿಂತ ಒಂದು ಕಣಿ ಕಾಣ್ತಿಷ್ಟ ಹೊರಗೆ ಬಂದಿದ್ದ. ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕನ್ನೋದು ನಂಗೆ ತಿಳಿಲ್ಲ. ಸೊ ನೀವು ಮತ್ತೆ ಆಚೆ ಬರುವಾಗ ರಕ್ಷಿತಾ ಅವರು ತುಂಬ ಅಳ್ತಾ ಇದ್ರು. ಸೊ ನಿಮ್ಮ ಮತ್ತೆ ರಕ್ಷಿತಾ ಬಾಂಡಿಂಗು ತುಂಬಾ ಒಂದು ರೀತಿ ಪಾಸಿಟಿವ್ ಆಗಿ ಹೋಗ್ತಾ ಇತ್ತು. ಮತ್ತು ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ರು ಅಣ್ಣ ತಂಗಿ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಎಷ್ಟು ಬೇಜಾರಾಯಿತು ಅದನ್ನು ನೋಡಿದಾಗ? ಜೊತೆಗೆ ನಿಮ್ಮ ಮತ್ತು ಅವರ ಒಂದು ಬಾಂಡಿಂಗ್, ಅಣ್ಣ ತಂಗಿ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಿ ಅಂತ? ನಿಜ ಹೇಳ್ಬೇಕಂದ್ರೆ ಅವಳೊಬ್ಳು ಬಡ ಕುಟುಂಬದವಳ, ನಾನು ಬಡ ಕುಟುಂಬದವಳ. ಯಾಕಂದ್ರೆ ಅದು ಪ್ರೀತಿ ಮಮಕಾರ ಅದು ಏನು ಅನ್ನೋದು ಅವ್ರಿಗೆ ಅಷ್ಟೇ ಅರ್ಥ ಆಕೈತಿ. ಮಿಳ್ಕೋದವ್ರಿಗೆ ನಾ ಜಾಸ್ತಿ ಅರ್ಥ ಆಗಲ್ಲ ಅನ್ಕೋತನು. ಯಾಕಂದ್ರೆ ಅವಳಲ್ಲಿ ಏನಿತ್ತು ಅಂದ್ರೆ ವ್ಯಕ್ತಿತ್ವ ಎಲ್ಲರನ್ನೂ ಹಚ್ಕೊಂಡಿರ್ಕಿಲ್ಲಕಿ. ಹಚ್ಕೋಬೇಕಾರ ಮನಸ್ಸು ನೋಡಿ ಕಿಸಿಂದ ಹಚ್ಕೋತಿಳು. ಈ ವ್ಯಕ್ತಿ ಹಂಗೆ, ಈ ವ್ಯಕ್ತಿಯಲ್ಲಿ ಏನೈತಿ, ಈ ವ್ಯಕ್ತಿ ನಮಗೆ ಹೊಂದಾಣಿಕೆ ಹಾಕಾಣಲ್ಲೋ. ಯಾರು ಪ್ರತಿಯೊಬ್ಬರು, ನಾನೂ ಆಗಲಿ ಅವಳಾಗಲಿ, ಈ ವ್ಯಕ್ತಿಯಲ್ಲಿ ನಮ್ಮಲ್ಲಿ ಹಚ್ಕೋ ಗುಣ ಆಯಿತು, ನಮ್ಮಲ್ಲಿ ಅವ್ರಿಗೆ ನಮಗೆ ಕಂಫರ್ಟಬಲ್ ಆಕೋತೀವಲ್ಲೋ ಅನ್ನೋದು ನೋಡಿ ವ್ಯಕ್ತಿ ಮೇಲೆ ನೋಡಿ ಗೆಳತನ ಮಾಡ್ತಾಳಕಿ, ನಾ ಆಗಲಿ ಅವಳಾಗಲಿ. ಮತ್ತು ಅದಕ್ಕಿಂತ ಹೆಚ್ಚಿಂದ ಏನಂದ್ರೆ ನನ್ನಂತೆ ಹಚ್ಕೊಂಡಿಳು, ನಾನು ಅವಳನ್ನ ಹಚ್ಕೊಂಡಿನಿ. ಯಾಕಂದ್ರೆ ನನ್ನ ತಂಗಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಹಚ್ಕೊಂಡು ಕಿಸಿಂದ. ಯಾಕಂದ್ರೆ ಅಲ್ಲಿ ನನ್ನೊಂದು ತಾಯಿ ಪ್ರೀತಿ, ನನ್ನ ತಂಗಿ ಪ್ರೀತಿ ಎಲ್ಲ ಟೋಟಲಿ ಆಕೆ ನನ್ನ ಮನ್ಯಾಗ ನನ್ನ ತಾಯಿ ಊಟ ಕೊಡೋದು ಅದನ್ನು ಆಕೆ ಕಣ್ಣಾಗ ಕಾಣ್ತೀನಿ. ನಮ್ಮ ಮಿಸ್ಸಸ್ದಾಯ್ತು, ನನ್ನ ಮಕ್ಕಳದಾಯ್ತು, ನನ್ನ ತಂದೆ ತಾಯಿದಾಯ್ತು, ನನ್ನ ಬಂಧು ಬಳಗದಾಯ್ತು, ಎಲ್ಲ ಪ್ರೀತಿ ಆಕೆ ಕಣ್ಣಾಗ ಕಾಣತೀನಿ. ಯಾಕಂದ್ರೆ ಆಕೆದೊಂದು ಗುಣ ಎಂಥದಂದ್ರೆ ಅನ್ನ ಹಾಕೋ ಕೈ. ನನಗೆ ಇನ್ನೂ ಹಸು ಆಗೈತಿ ನನಗಾಗಿರ್ತೈತಿ. ಆಕೆ ಗೊತ್ತಾಕಿತ್ತದ, ಮಾಡೋಣ ನಂಗೆ ಹಸು ಆಗೈತಿ ಬಾ, ನೀನು ಊಟ ಮಾಡ್ಬಾ, ನನಗೆ ಗೊತ್ತೈತಿ. ಕೈಯಾರೆ ತಂದು ಮಾಡಿ ಕಿಸಿಂದ ನನಗೆ ಏನು ಬೇಕು ಅದನ್ನು ಮಾಡಿ ಕಿಸಿಂದ ಕೊಟ್ಟಾಳು, ತಿನ್ಸಾಳು. ಆಕೆಗೆ ಬಿಡ್ಕೋದಂದ ಆಕೆಗೆ ಇನ್ನಾದ್ರೂ ಹೊರಗೆ ಬಂದು ಕುಂಡ್ಲೆ ಅಲ್ಲಿ 13 ಮಂದಿಗೆ ಅನ್ನ ಹಾಕಿದಾಳಲ್ಲೋ, ಇಲ್ಲಿ 13 ಲಕ್ಷಕ್ಕೆ ಅನ್ನ ಹಾಕೋ ಕೈ ದೇವರಿಗೆ ಶಕ್ತಿ ಕೊಡ್ಲಿ ಅಂತ ಬಿಡ್ಕೋತೀನಿ ಅಷ್ಟೇ. ಇನ್ನು ರಕ್ಷಿತಾ ಅವರು ಆಟ ನೋಡ್ತಾ ಇದ್ದರೆ ಕೆಲವರು ಆರೋಪ ಮಾಡಿದರು. ಅಂದರೆ ನೀವು ಮಾಳುವಣ್ಣ ಕ್ರೇಜ್ ನೋಡ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದೆಯಾ, ಅಂದರೆ ಅವ್ರಿಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ, ಅದಕ್ಕೋಸ್ಕರ ಅವ್ರ ಜೊತೆ ಕ್ಲೋಸ್ ಆಗಿದೆಯಾ? ಯಾವಾಗ ಅವರು ಅಂದರೆ ನಿಮ್ಗೊಂದು ಟಾಸ್ಕ್ ಕೊಡ್ತಾರಲ್ಲ ಅಭಿಮಾನಿಗಳ ಜೊತೆ ಮಾತಾಡಬೇಕು, ಫ್ಯಾನ್ಸ್ ಜೊತೆ ಅಂತ ಹೇಳ್ಬಿಟ್ಟು, ಆವಾಗ ನೀವು ಮಾತಾಡ್ತೀರಾ, ಅಲ್ಲಿ ಶಿಳ್ಳೆ ಚಪ್ಪಾಳೆಗಳು ನಿಮಗೆ ಜಾಸ್ತಿ ಬರುತ್ತೆ. ಸೊ ಅವಾಗಿಂದ ರಕ್ಷಿತಾ ಚೇಂಜ್ ಆಗ್ತಾರೆ, ಮಾಳುವಣ್ಣಗೆ ಸಪೋರ್ಟ್ ಮಾಡ್ತಾರೆ, ಮಾಳು ಜೊತೆನೇ ಇರ್ತಾರೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಮೇಲೆ ತುಂಬ ಜನ ಆರೋಪ ಮಾಡಿದರು, ರಕ್ಷಿತಾ ಈಸ್ ಫೇಕ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನೀವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಅಂತ? ನಾ ಅದನ್ನು ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ಈಗ ಈ ಫಸ್ಟ್ ಡೇ ಯಾರ ಜೋಡಿ ಕ್ಲೋಸ್ ಆದರು? ಮಲ್ಲಮ್ ಜೋಡಿ ಕ್ಲೋಸ್ ಆದರು. ಸೆಕೆಂಡ್ ಡೇ ಚಂದ್ರನ್ ಜೋಡಿ ಕ್ಲೋಸ್ ಆದರು. 3 ನಂಬರ್ ಗಿಲ್ಲಿ ಜೋಡಿ, 4 ನಂಬರ್ ಸೂರಜ್ ಜೋಡಿ, ರಘು ಸರ್ ಜೋಡಿ, ನನ್ನ ಜೋಡಿ. ಇವ್ರಿಗೆಲ್ಲ ಅಭಿಮಾನಿಗಳು ನೋಡಿ ಕಿಸಿಂದ ನೋಡಿ ಮಾಡ್ತಾಳು ಅಂತ ಅನ್ನೋದು ತಪ್ಪು ಕಲ್ಪನೆ ರೀ. ಅದು ನಾವು ತಲೆಯಾಗಿ ಇಟ್ಕೋಬಾರ್ದು. ಯಾಕಂದ್ರೆ ಯಾವ ಅಭಿಮಾನಿಗಳಾಗಲಿ ಯಾವ ಜನ ಆಗಲಿ ನಮ್ದು ಏನು ತೊಗೋಬೇಕು ತೊಗೋದೈತಿ, ಬ್ಯಾಡಾದು ಬಿಡ್ತೈತಿ. ರಕ್ಷಿತಾ ಅಂದು ಒಳ್ಳೆತನ ಐತ್ರ ತೊಗೋದೈತಿ, ಕೆಟ್ಟದಿದ್ರೆ ತಾನಾಗ ಗೊತ್ತಾಕೈತಿ. ರಕ್ಷಿತಾ ಮುಂದೆ ನನ್ನ ಜೋಡಿ ಒಂದು ಮಾತಾಡ್ತಾಳು, ಅಲ್ಲೊಂದು ಮಾತಾಡ್ತಾಳು ಅಂದ್ರೆ ತೊಗೋಂಗಿಲ್ಲ. ಅದಕ್ಕೆ ಮನುಷ್ಯತ್ವ ಅನ್ನಂಗಿಲ್ಲ. ನಾ ಅದನ್ನು ಒಪ್ಕೊಳ್ಳಂಗಿಲ್ಲ ಪಾಪ. ಯಾಕಂದ್ರೆ ಅಕ್ಕಿ ಪ್ಯಾನ್ಸ್ ಅಕ್ಕಿಗೆ, ನನ್ನ ಪ್ಯಾನ್ಸ್ ನನಗೆ ಸಪೋರ್ಟ್ ಮಾಡ್ಬೋದು, ಯಾರಿಗೆ ಮಾಡಬಾರ್ದು ಅಂತ ಏನಿಲ್ಲ. ಆಕಿದ ಒಳ್ಳೆತನ ನೋಡಿ ನಂದು ಪ್ಯಾನ್ಸ್ ಫಾಲೋ ಅಕ್ಕಿಗೆ ಸಪೋರ್ಟ್ ಮಾಡ್ಬೋದು, ನನ್ನ ಒಳ್ಳೆತನ ನೋಡಿ ಅಕ್ಕಿ ಪ್ಯಾನ್ಸ್ ಫಾಲೋ ನನಗೆ ಸಪೋರ್ಟ್ ಮಾಡ್ಬೋದು. ಈ 100 ಮಂದಿ 100 ಅಂತಾರೆ ತಿಳಿಸೋದನ್ನು ತಗೋಕೆ ರೆಡಿ ಇಲ್ಲ. ಅದನ್ನು ಈಸಿಯಾಗಿ ಒಪ್ಕೊಳ್ಳಂಗಿಲ್ಲ. ಏನು ಮಾಡಿರು ಅಕ್ಕಿಗೆ ಇರ್ತೈತಿ, ನನಗಿರ್ತೈತಿ. ಅಕ್ಕಿ ಆಟ ಅಕ್ಕಿ ಆಡ್ತಾಳು, ನನ್ನ ಆಟ ನಾ ಆಡ್ತನು. ನನ್ನ ಆಟ ನಾ ಆಡುವ ಆಟ ಆಕಿ ಬಂದು ಆಡಕ್ಕೆ ನಡೆಯೋದಿಲ್ಲ, ಅಕ್ಕಿ ಆಟ ನಾ ಆಡಕ್ಕೆ ನಡೆಯೋದಿಲ್ಲ. ಅಕ್ಕಿಗೆ ಇರ್ತೈತಿ, ನನಗಿರ್ತೈತಿ. ಪಾಪ ಆಗಿದೇನು ತಪ್ಪಿಲ್ಲ ಪಾಪ. ಈಗ 100 ಥರ 100 ಜನ 100 ಥರ ಮಾತಾಡಿದ್ರೆ ನಾನು ಈಸಿಯಾಗಿ ಒಪ್ಕೊಳ್ಳಂಗಿಲ್ಲ ಇಷ್ಟೇ.